ಕ್ವೀನ್ ಇದ್ರಲ್ಲಿ ಹಾಕಿದ್ರೆ ಅದರಲ್ಲಿರುವಂತ ಎಲ್ಲಾ ಹುಳುಗಳು ನಮ್ಮ ಮಾತು ಕೇಳ್ತಾವು. ಸೊ ಬಾಂದ್ರ ಬರ್ತಾವ, ಹೋಗಂದ್ರೆ ಹೋಗ್ತಾವು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಳಗಡೆ ಕ್ವೀನ್ ಇಟ್ಟಿದ್ವಿ. ಸೊ ಹುಳುಗಳನ್ನ ನೋಡ್ಬೋದು. ಸೊ ರಾಣಿ ಅದ್ರೊಳಗೆ ಇಟ್ಟಿದ ಮೇಲೆ ಹುಳುಗಳು ನೋಡಿ, ಬನ್ನಿ ಸ್ವಲ್ಪ ಮುಂದಕ್ಕೆ ಬಾ ನೋಡಿ. ಎಲ್ಲ ಕೋಚಿಂಗ್ ಕೊಡಕತ್ರಿ ನಮ್ಗೆ. ಈ ತರ ನೀಟಾಗಿ ಇಟ್ಕೊಂಡು ತೆಗಿಬೇಕು, ಅವು ಏನ್ ಮಾಡಂಗಿಲ್ಲ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಏನಂದ್ರೆ ನಮ್ಮ ಹೊಲದಲ್ಲಿ ಇವತ್ತು ಒಂದು ಏನಿದೆ ಟ್ರ್ಯಾಕ್ಟರ್ದಲ್ಲಿ 730 ಜೇನ್ ಅಂದ್ರೆ ನಾವು ಜೇನು ಕೃಷಿ ಮಾಡಿದ್ವಲ್ಲ ಅದೇ ಜೇನ ಇವತ್ತು ಯಾವ ತರ ನಾವು ಬಾಕ್ಸ್ಗೆ ವರ್ಗಾವಣೆ ಮಾಡ್ತೀವಿ, ಯಾವ ತರ ಕ್ಲೀನ್ ಹಿಡಿತೀವಿ, ಯಾವ ತರ ತಟ್ಟೆ ಕಟ್ತೀವಿ ಅನ್ನೋದು ಫುಲ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಬನ್ನಿ. ಇದೆಲ್ಲ ನಮ್ಮ ಜೇನಿನ ಸಾಮಗ್ರಿಗಳೆಲ್ಲ ಇದಾವೆ. ಎಲ್ಲಿ ಹೆಂಗ ಹಾಕ್ತಾರೆ ಏನಂತ ತಮ್ಮ ಇದಕ್ಕೇನಂತಾರೆ? ಇದು ಬಂದ್ಬಿಟ್ಟು ಬಾಕ್ಸ್ ಫಸ್ಟ್, ಇದು ಕೆಳಮನೆ, ಇದು ಬಾಕ್ಸ್, ಮಿಡಲ್ ಅಲ್ಲಿ ಒಂದು ಹನಿ ಚೇಂಬರ್ ಅಂತ ಬರುತ್ತೆ. ಅದ್ರ ಮ್ಯಾಗ ಇದು ಮುಚ್ಚಳ, ಇದು ಟೋಟಲ್ ಒಂದು ಬಾಕ್ಸ್. ಇದು ಜೇನು ಏರಿಯಾ ಇರ್ತಲ್ಲ ಅದ್ ಕಟ್ಟೋಕೆ ಫ್ರೇಮ್ ಇದೆ, ಇದ್ರೊಳಗೆ ಇರುತ್ತೆ. ಇದು ಕೇರಳ ಮಾದರಿ ಇದೆ. ಸೊ ನಾವು ಏನೋ ಕ್ಯಾರಿ ಮಾಡಕ ಕಂಫರ್ಟಬಲ್ ಆಗುತ್ತೆ ಅಂತೇಳಿ 6 ಫ್ರೇಮ್ ನ ಇಟ್ಕೊಂಡಿದ್ವಿ. ಸೊ ಈ ಕಡೆ ಬಂದ್ಬಿಟ್ಟು ಇದು ರಬ್ಬರ್. ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಇವಾಗ ಬಾಳಿ ಸಿಗುರು ಅಥವಾ ಪುಂಡಿ ನಾರು ತಗೊಂಡೋಗಿ ಕಟ್ತಿದ್ರು ತಟ್ಟೆನ. ಸೊ ಅದು ಸ್ಪೀಡ್ ಆಗುತ್ತೆ ಅಂತೇಳಿ ರಬ್ಬರ್ ಕೂಡ ಹಾಕ್ತಿವಿ. ಈಗ ಅದೇನ ರಾಣಿ ಹಿಡಿತೀರಲ್ಲ, ಯಾವ್ದ್ರಲ್ಲಿ ಹಿಡಿತೀವಿ? ಇದ್ರಲ್ಲಿ ಹಿಡಿತೀವಿ. ಕ್ವೀನ್ ಇದ್ರಲ್ಲಿ ಹಾಕ್ತಿವಿ. ಫೋಕಸ್ ಕೊಡಪ್ಪ, ಕ್ಲೋಸ್ ತಗ. ಸೊ ಕ್ವೀನ್ ಇದ್ರಲ್ಲಿ ಹಾಕಿದ್ರೆ ಅದ್ರಲ್ಲಿರುವಂತ ಎಲ್ಲಾ ಹುಳುಗಳು ನಮ್ಮ ಮಾತು ಕೇಳ್ತಾವು. ಸೊ ಬಾಂದ್ರ ಬರ್ತಾವ, ಹೋಗಂದ್ರೆ ಹೋಗ್ತಾವು. ಅಂದ್ರೆ ಏನಾತರ ಮಂತ್ರವಾದ ಇದ್ದಂಗ. ಮಂತ್ರ ಇರೋದಕ್ಕಿಂತ ಕ್ವೀನ್ ಇರ್ತಾಳೆ. ಅಲ್ಲಲ್ಲ, ಮಂತ್ರವಾದ ಇದ್ದಂಗ ನೀನು. ಹಾಗೆ. ಸೊ ಬಂದ್ಬಿಟ್ಟು ಒಂದ್ ಚಾಕ್ ಬೇಕು. ಸೊ ಹನಿ ತೆಗೊಂಡ್ ಡಬ್ರಿ. ಇಷ್ಟಾದ್ರೆ ಆಯ್ತಲ್ಲ, ರೆಡಿ ಮಾಡೋದಲ್ಲ. ವೀಕ್ಷಕರೇ ಇವಾಗ ನೀವು ನೋಡ್ಬೋದು, ಡೈರೆಕ್ಟ್ ಆಗಿ ನಮ್ಮ ಹುಡುಗ ಇವಾಗ ಜೇನುನ್ನ ಬಿಡ್ಸಕ್ ಹೋಗ್ತಿದ್ದಾನೆ. ರೆಡಿ ಬನ್ನಿ. ಬನ್ನಿ. ಸೊ ಒಂದ್ಸಾರಿ ತೋರ್ಸಪ್ಪ, ಇಲ್ಲಿ ಒಳಗೆ ತೋರ್ಸಪ್ಪ. ಹೋಗ, ಹಂಗೆ ಕ್ಲೋಸ್ ಹೋಗ. ವೀಕ್ಷಕರೇ ಇದೆ ನೋಡ್ಬೋದು, ಅದು ನಿಮ್ಗೆ ಕತ್ತಲಲ್ಲಿದೆ. ಸೊ ಇದು ಕತ್ತಲದಲ್ಲಿ ಏನಕ್ಕೆ ಇಡುತ್ತಂದ್ರೆ ಇದು ಆದಷ್ಟು ಬೆಳಕಿನ ಪ್ರದೇಶದಲ್ಲಿ ಇಡೋಕೆ ಇಷ್ಟಪಡಂಗಿಲ್ಲ. ಸೊ ಕತ್ತಲ ಪ್ರದೇಶದಲ್ಲಿ ಹೋಗುತ್ತೆ. ಅಂದ್ರೆ ಇವಾಗ ಟ್ರಾಕ್ಟರ್ ಡಬ್ಬೆ ಆಗಿರ್ಬೋದು, ಒಟ್ಟು ಕತ್ತಲ ಪ್ರದೇಶ ಎಲ್ಲಿರುತ್ತೆ ಆ ಅಡ್ಜಸ್ಟ್ ಆಗುತ್ತೆ. ಸೊ ಇವಾಗ ತೆಗಿಯೋಣ. ಯಾವ ತರ ಹೋಗ್ತಪ್ಪ, ಮನೆ ಇರುತ್ತಪ್ಪ. ನಿಧಾನಕ್ಕೆ ಹ್ಯಾಂಡಲ್ ಮಾಡ್ಬೇಕು. ಡಿಸ್ಟರ್ಬ್ ಆದವು ಅಂದ್ರೆ ಹುಳುಗಳು ನಮ್ಮ ಮಿಸ್ಟೇಕ್ ಸ್ಟಾರ್ಟ್ ಮಾಡ್ತಾವ. ಸೊ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ತರ ಇದೆ ಅಂತೇಳಿ. ನೋಡಿ ಯಾವ ತರ ಇದೆ ಅಂತೇಳಿ. ಸೊ ತಟ್ಟೆ ನಿಮ್ಗೆ ಒಂದು 2-3 ಕಾಣ್ಬೋದು. ಅದ್ರ ಹಿಂದ್ಗಡೆ ಸ್ವಲ್ಪ ಜಾಸ್ತಿನೇ ಇದೆ. ಫುಲ್ ಇನ್ನೂ ಎಳೆ ತಟ್ಟೆ, ಅಂದ್ರೆ 1 ಮಂತ್ ಆಗಿರ್ಬೋದೇನು ಅಷ್ಟೇ ಇದು ಕುಂತ್ಕೊಂಡು. ಇವಾಗ ಏನಕ್ಕೆ ಆತರ ಹೇಳ್ತೀನಂದ್ರೆ ನೋಡ್ಬೋದು, ಇಲ್ಲಿ ತಟ್ಟೆ ಫುಲ್ ವೈಟ್ ಐತಿ ಇವಾಗ. ಇದು ಈ ಕಡೆ ನೋಡಿ, ತಟ್ಟೆ ಈ ಕಡೆ ಎಲ್ಲ ವೈಟ್ ಆಗಿದೆ. ಅಂದ್ರೆ ಇದು 1 ತಿಂಗಳ ಅಷ್ಟೇ, 1 ತಿಂಗಳ ಅಥವಾ 1.5 ತಿಂಗಳು ಅಷ್ಟೇ ಆಗಿರ್ಬೋದೇನು. ಸೊ ಕಟ್ ಮಾಡೋಣ ತಟ್ಟೆ. ಇವಾಗ ನೋಡ್ಬೋದು, ಕಟ್ ಮಾಡೋಣ ಬನ್ನಿ. ನಿಧಾನ. ಡಬ್ರಿ ಬೇಕನಪ್ಪ. ನಾವು ಎಷ್ಟು ನಿಧಾನವಾಗಿ ವರ್ಕ್ ಮಾಡ್ತೀವಿ ಅಷ್ಟು ಅವಕ್ಕೆ ಪೇಷನ್ಸ್ ಇರುತ್ತೆ. ಅವಕ್ಕೂ ಸ್ವಲ್ಪ ಪೇಷನ್ಸ್ ಇರುತ್ತೆ. ಅವಕ್ಕೇನೋ ಡಿಸ್ಟರ್ಬ್ ಆಯಿತು, ಅವಕ್ಕೆ ಇರಿಟೇಷನ್ ಆಯ್ತು ಅಂದರೆ ಅವಾಗ ನಮಗೆ ಕಡೆಗೆ ಸ್ಟಾರ್ಟ್ ಮಾಡ್ತಾವೆ. ಸೊ ನೋಡ್ಬೋದು ಯಾವ ಥರ ಮೇಲೆ ಕಟ್ ಮಾಡಕ್ಕೆ ಹೋಗ್ತದನ. ಈ ಥರ ತೆಗಿಯೋ ಮುಂದೆ ಕೂಡ ಅವ್ಕೆ ಗೊತ್ತಾಗ್ಬಿಡ್ದು, ಅಂದರೆ ಅವಕ್ಕೇನು ಡಿಸ್ಟರ್ಬ್ ಅನ್ಸ್ಬಾರ್ದು. ಸೊ ಅವಾಗ ನಮಗೆ ಕಡಿಯಂಗಿಲ್ಲ ಅವು. ಅಕಸ್ಮಾತ್ ಇದು ಏನೋ ಒಂದು ಹುಳದ ಮೇಲೆ ಈ ಥರ ಕೈ ಇಟ್ಕೊಂಡು ಆ ಒಂದು ಹುಳು ಏನಾದರೂ ನಮ್ಗೆ ಕಚ್ಚಿದ್ರೆ ಅದೊಂದು ಸ್ಮೆಲ್ ಬಿಡುತ್ತೆ. ಆ ಸ್ಮೆಲ್ಗೆ ಫೈಂಡ್ ಔಟ್ ಮಾಡಿ ಎಲ್ಲ ಹುಳುಗಳು ನಮಗೆ ಬಂದು ಕಡೆಗೆ ಸ್ಟಾರ್ಟ್ ಮಾಡ್ತಾವೆ. ಸೊ ಇವಾಗ ನೋಡ್ಬೋದು ಈ ಥರ ತಗೊಂಡ್ವಿ. ಸೊ ಕ್ವೀನ್ ಇದರೊಳಗೆ ಇದ್ರೆ ಇರ್ಬೋದು, ಅದಕ್ಕೆ ಸ್ವಲ್ಪ ಹುಡುಕಿ ಇಡ್ಬೇಕು ಅದನ್ನು. ಅದೇ ಥರ ಇದನ್ನು ಇಲ್ಲ, ಇದನ್ನು ಉಲ್ಟಾ ಇಡ್ಕ ಹಿಂಗೆ. ಇಲ್ಲ ರೀ.
ಆಮೇಲೆ ಉಳಿದ ಮೇಲೆ ಬಿಡ್ಬಾರ್ದು ನಾವು ಊಟ ಕಡಿತೇವು ನಾಲ್ಕ ಇವ್ರು ನಮ್ಮ ಹೊಸ ಮೆಂಬರ್ ಇನ್ನೊಬ್ರು ಬಂದ್ರು ಜಾಯ್ನ್ ಆದ್ರೆ. ಸೊ ಇಲ್ಲಿ ಕುತ್ಕೊಂಡು ನಮ್ಮ ಅಪ್ಪಾಜಿ ಹಿಂದ್ಗಡೆ ಹೋದ. ಏನಕ್ಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಎಲ್ರಿಗೂ ಭಯ ಇರುತ್ತೆ, ಜೇನುಗಳು ಅಂದರೆ ಸ್ವಲ್ಪ ಭಯ ಇರುತ್ತೆ. ಸೊ ಅವ್ರಿಗೆ ಹ್ಯಾಂಡಲ್ ಮಾಡೋಕೆ ಕಷ್ಟ ಅಂತೇಳಿ ವಿಡಿಯೋ ಶೂಟ್ ಮಾಡಕತ್ರು. ಆಮ ಹಿಂಗೆ ಹುಡ್ಕೇಳಲ್ಲ ಅದನ್ನೆಲ್ಲ ಹಾಕ್ಲಾ ಮುಂದೆ ಮಾಡುವಂತ ಯಾಕೆ ನೀವು ಆಮ್ಗೆ ತೋರ್ತಿದ್ದೆ. ಈ ಥರ ಇರುತ್ತಲ್ಲ ಇವಾಗ ಈ ಥರ ಹಾಕಿದ್ವಿ ರಬ್ಬರ್ನ. ಸೊ ಅದು ವಾಪಸ್ ರಿಟರ್ನ್ ಇದನ್ನೆಲ್ಲ ಫಿಲ್ ಮಾಡ್ಕೊತೈತೆ. ಅಂದರೆ ಒಂದು ಟೈಮ್ ತೊಗೊಳ್ತೈತೆ, ಅಲ್ಲಿ ಮೇಲೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಈ ಥರ ಇದ್ದಿದ್ದು ಇದೆಲ್ಲ ಫಿಲ್ ಮಾಡಿಕೊಂಡು ಅದು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅದು ಕಂಟಿನ್ಯೂ ಮಾಡುತ್ತೆ. ಈಗ ಬಾಕ್ಸ್ ಅಲ್ಲಿ ಹಾಕದನ ಫಸ್ಟ್ ಬಾಕ್ಸ್ ಒಂದು ಹಾಕಿದ್ವಿ. ನೆಕ್ಸ್ಟ್ ಮತ್ತೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಇದು ದೊಡ್ಡ ತಟ್ಟೆ ಇದೆ. ಜೇನು ಹೋಗ್ತದೆ ಅದ್ರಿಗೆಲ್ಲ ಮುಂಜಾದ ಕೆಲಸ ಅದಲ್ಲ. ಇದನ್ನ ಯಾಕೋ ನಮ್ಮ ಹುಡುಗರು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಿದಾರೆ. ನೋಡ್ಬೋದು ನೀವು, ಇನ್ನೊಂದು ತಟ್ಟೆ ಅಲ್ಲೇ ಇದೆ. ರಾಣಿಗಳು ನೋಡ್ರಿ, ರಾಣಿಗಳು ಇವಾಗ ಕ್ವೀನ್ ರಾಣಿ ನೋಡ್ತಿದ್ದಾರೆ. ಹಲೋ, ಹಾ ಹೌದಾ, ಸರಿ ಬಾ. ಧೈರ್ಯ ಮಾಡಿ ನಮ್ಮ ಅವರು ಟಚ್ ಮಾಡಿ ಇದೇ ಗ್ರೇಟ್ ವಿಷಯ. ಇವಾಗ ಇದ್ರದ್ದು ಏನು ಮ್ಯಾಟ್ರ್ ಇದೆ, ಕೈ ಇಟ್ಟಿಲ್ಲ, ಅದಾದ ದೊಡ್ಡ ಮ್ಯಾಟ್ರ್ ಇದ್ರಾಗಿಲ್ಲ. ಹಾಕಿ ಪ್ರಾಪರ್ ಹಾಕಿ ಸ್ವಲ್ಪ ಇಷ್ಟೆಲ್ಲ ಹಾಕ್ತಿರಲ್ಲಪ್ಪ, ಇದು ಓಡಾಗಲ್ಲ ಇವು ಇವೆಲ್ಲ ಇಷ್ಟೆಲ್ಲ ಹಾಕ್ತಿರಲ್ಲ, ಇವು ಬೇರೆ ಕಡೆ ಓಡಾಗಲ್ಲ ಯಾಕೆ? ಅಂದ್ರೆ ಕ್ವೀನ್ ಇಟ್ಟಿರ್ತೀವಲ್ಲ, ಕ್ವೀನ್ ಇದಕ್ಕೆ ಎಲ್ಲಿಗೂ ಹೋಗಂಗಿಲ್ಲ. ಸೊ ಕ್ವೀನ್ ಇರ್ಲಿಕ್ಕಂದ್ರೆ ಹೋಗ್ತವೆ. ಸೊ ಮತ್ತೆ ಇವಾಗ ತಗೊಂಡೋಗಿ ಬೇರೆ ಕಡೆ ಒಂದು 50-60 ಬಾಕ್ಸ್ ಇರ್ತಾವಲ್ಲ, ಅದ್ರ ನಡುವೆ ತಗೊಂಡೋಗಿ ಇಟ್ಟರು ಕೂಡ ಅವು ಹೊರಗಡೆ ಹೋಗಿದ್ದು ಅದೇ ಬಾಕ್ಸ್ ಅಲ್ಲೇ ಬರ್ತವೆ. ಅಲ್ಲೇ ಬರ್ತವೆ, ಮತ್ತೆ ಮೇಯ್ದ್ಬಿಟ್ಟು ಅಲ್ಲಿಗೆ ಬರ್ತವೆ. ಹೌದು, ಅವ್ರಿಗೆ ಹೆಂಗ್ ಅದ? ಈಗ ನಮ್ಗಂತೂ ಮನುಷ್ಯರಿಗೆ ಆ ಡ್ರೆಸ್ ಈ ಡ್ರೆಸ್ ಗೊತ್ತಿರ್ತಪ್ಪ. ನೀವು ಬೇರೆ ಜಾಗಕ್ಕೆ ಹೋದಾಗ ಅವಕ್ಕೆ ಹೆಂಗ್ ಗೊತ್ತಾಗುತ್ತೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನುಷ್ಯರೇ ದಡ್ರ ಅಂತ ಹೇಳ್ಬಲ್ಲೆ. ಏನಕ್ಕಂದ್ರೆ ಒಂದು ಆ್ಯಕ್ಚುಲಿ ಅಂದರೆ ಇದೇ ಜನದಲ್ಲಿ ಒಂದು 20-30 ಸಾವಿರ ಹುಳು ಇರ್ಬೋದೇನೋ ಒಂದೇ ಕುಟುಂಬದಲ್ಲಿ. ಒಂದು 50 ಬಾಕ್ಸ್ ಅದ ಅಂದ್ರೆ ಅದು ಸಾಕಷ್ಟು ಹುಳು ಇರ್ತಾವೆ. ಒಂದು ಮಿಸ್ ಆಗಿ ಕೂಡ ಇನ್ನೊಂದು ಬಾಕ್ಸ್ಗೆ ಹೋಗಂಗಿಲ್ಲ. ಅದೇ ಹೆಂಗೆ ಅಂದರೆ ಆ ರಾಣಿ ಇರ್ತಲ್ಲ ಕ್ವೀನ್, ಅದು ಕ್ವೀನ್ ಒಂದು ಸ್ಮೆಲ್ ಇಟ್ಕೊಂಡಿರ್ತದೆ. ಫೈಂಡ್ ಔಟ್ ಮಾಡಿ ಅದೇ ಬಾಕ್ಸ್ ಇರ್ತದೆ. ನೋಡ್ಬೋದು ವೀಕ್ಷಕರೇ, ಇದು ಲಾಸ್ಟ್ನೇದು ಅನಿಸುತ್ತೆ. ಇನ್ನೊಂದು ಸಾರಿ, ಇನ್ನೂ ಇದೆ, ಇನ್ನೊಂದಿದೆ. ರಾಣಿ ಹುಳ ಸಿಗುತ್ತಾ? ನೋಡ್ತಿದ್ದೀರಾ? ನೋಡಿ,
ಮಾವಿನ ತೋಪದಲ್ಲಿ ಇರೋ ಇಟ್ಟಂತ ಒಂದು ಜೇನುಗೂಡು. ಇಲ್ಲಿ ನಮ್ಮ ಬಾಹುಬಲಿ ಅಂತಾನೆ ಸ್ವಲ್ಪ ನೋಡ್ಬೋದು. ಕಟ್ಟ ಪಲ್ಯ ಮನೆಗೆ ಮನೇಲಿ ಮಕ್ಕೊಂಡಿದ್ದಾನೆ. ಕರ್ಕೊಂಡಿದ್ದಾನೆ. ಇದು ಮಾವಿನ ತೋಟ ಸೂಪರ್ ಆಗಿದೆ. ಇವಾಗ ತಾನೇ ಬರ್ತಾ ಇದಾವೆ ಮಾವಿನಕಾಯಿ, ನೀವು ನೋಡ್ಬೋದು. ಓಕೆ, ಇದಾವೆ, ಟ್ವಿನ್ ಸಿಕ್ಕಿಲ್ಲ. ಇವ್ರ ನಮ್ಮ ಬಾಸ್. ಇನ್ನೊಂದಿದೆ ಒಳಗಡೆ. 4ನೇ ತಟ್ಟಿಗೆ ತಕ್ಕೊಂಡ ಮೇಲೆ ಕೂಡ ಇನ್ನೂ ಒಂದಿದೆ, ಆದ್ರೆ ಹಿಂದಗಡೆ ಇನ್ನೊಂದಿರ್ಬೋದೇನೋ ನೋಡೋಣ, ವೇಟ್ ಮಾಡಿ. ಇಲ್ಲಪ್ಪ, ತುಪ್ಪ ಇಲ್ಲಿ ಹಾಕ್ತಾರಾಗ ಕುಡ್ಬಿಡ್ತಾವ ಲೇಟ್ ಮಾಡಿದ್ರೆ. ಇಲ್ಲ ಬಜ ಹಂಗೆ ಕುಡಿಯಲ್ಲ. ಇವಾಗ ಕುಡಿಗಿಲ್ಲ ಪಜ, ಅವ್ರು ಲೇಟ್ ಮಾಡಕ್ ಚೆನ್ನಾಗಿ ಇಲ್ಲ ಅದ್ರಾಗ ಅನ್ನಿ ಸ್ಟಾರ್ಟ್ ಮಾಡಿಲ್ಲ ಅವು. ಅಂದ್ರ ಈಗ ಹುಣ್ಣಿಮೆ ಐತೆನಾ? ಸಂಬಂಧ ಇಲ್ಲ ಪಜ. ಹುಣ್ಣಿಮೆಗೆ ಏನೋ ಕುಡಿತೇವ ಅಂತ ಹೇಳ್ತಾರ. ಏನಿಲ್ಲ ಸಂಬಂಧ ಇಲ್ಲ. ಅದು ಏನಕ್ಕೆ ಕುಡ್ದಿರ್ತಾವಂದ್ರ ಇವಾಗ ಮರಿ ಇರ್ತಾವಲ್ಲ, ಅವೆಲ್ಲ ರಿಲೀಸ್ ಆದ್ಮೇಲೆ ಹೊರಗಡೆ ಹೋಗಿ ಬರಂಗಿಲ್ಲ ಅವಕ್ಕ. ನೋಡ್ಬೋದು ಇಲ್ಲಿ ಒಂದು ವೀಕ್ಷಕರೇ, ಇಲ್ಲಿ ನೋಡ್ಬೋದು. ಸ್ಮೆಲ್ ನೋಡಪ್ಪ ಇದ್ರದ್ದು. ಈಗ ಒಳ್ಳೆ ಕೌಂಟ್ರ್ ಇದೆ. ನೀನ್ ನೋಡ್ತೀಯ ಸ್ಮೆಲ್? ತುಪ್ಪ ಇಲ್ಲಾದ್ರೆ ಇಲ್ಲಿ ಅಪ್ಪ ಅಂತಿಲ್ಲ. ನೆಗಡಿ ಆಯ್ತು. ಸೇರಿಬೇಕಾಯ್ತಾರೆ ನನ್ನ ಮಕ್ಕಳು ಬೆಳೆದ್ರೆ ಸರಿಯಾಗಿ ಮನ್ಸಿಂಗ್ ಇಟ್ಟಿರ್ತಾನ. ಸಾರಿ, ನಾ ಅದಕ್ಕೆ ಕೇಳಾಕತ್ತೀನಿ. ಲಾಸ್ಟ್ ತಟ್ಟೆ. ಇನ್ನೊಂದು ತಟ್ಟೆ ಇದೆಯಾ? ಸೂಪರ್, ಇನ್ನೊಂದು ತಟ್ಟೆ ಇದೆ. ಹಾ, ನೋಡ್ಬೋದು ಈಗ. ವೀಕ್ಷಕರೇ, ಇಲ್ಲೊಂದು ಚಿಕ್ಕದಾಗಿರೋದಂತ ವೀಕ್ಷಕರಂದೆಲ್ಲ ಅದಕ್ಕೆ ನಗ್ತದೆ. ಲಾಸ್ಟ್ ಅಂದ್ರೆ ಮುಂದ್ಗಡೆ ಒಂದು ವೇಸ್ಟ್ ಮಾಡಿದ್ವಿ ಇದೇ ತರ. ಅಲ್ಲಿ ಇಲ್ಲೊಂದಿದೆ ನೋಡ್ಬೇಕು, ಇಲ್ಲೊಂದಿದೆ, 2 ವೇಸ್ಟ್. ಎಷ್ಟಿದೆ ಟೋಟಲ್? 4 ಇದೊಂದು 5 6 7 ಅಂದ್ರೆ 7 ತಟ್ಟೆ ಅಂದ್ರೆ 7 ಕಟ್ಬೇಕಂತ ರೂಲ್ಸ್ ಇಲ್ಲ. 11 12 13 ತನ ಇರುತ್ತೆ. ಅಂದ್ರೆ ಕುಟುಂಬ ಯಾವ ತರ ಸ್ಟ್ರಾಂಗ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಮತ್ತೆ ಕ್ಲೈಮೇಟ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಒಂದು ಓಡಾಡಕತ್ತೈತಿ ಮತ್ತೆ ಬಡ್ಕಂಡಿ ಸಾಕಿದ್ರೆ ಏನಿಲ್ಲ ಬಿಡ್ಲಿ. ಇಲ್ಲ ಅದನ್ನ ಕಟ್ಟಿದ್ಯಾ? ಸಣ್ಣದೈತಲ್ಲ ಇಷ್ಟ ಹಾಕ್ಬಿಡೋದಮ್ಮ, ರಬ್ಬರ್ ಮೇಲೆ ನಿಂದಿರ್ತದೆ. ಎಡುಮಾ ಅಲ್ಲಿ ನೀರು ಹಿಡಿದಿಯಲ್ಲ ಸಾಸದ 16 ಮಂದಿ ಕೀರ್ತಿ ಸಿಕ್ತಾ ಈ ಧರ್ಮ? ಇಲ್ಲ ರಾಣಿ ಸಿಗ್ಲಿಲ್ಲ. ಹುಡುಕ್ಬೇಕು ಇವಾಗ. ನೆಕ್ಸ್ಟ್ ಸ್ಟಾರ್ಟಿಂಗ್ ಅದ ಕೆಲಸ.
ಅದ್ರಾಗದಾಳ ಹುಳ ಟಟರ್ಟಾಗಿ ಹ್ಞೂ ಬಿಡು. ಲೋ ಈಗ ಹುಡುಕ್ತಿಯಲ್ಲಿ ಎದೋ ಹಾ ಕೈಲಿ ಹಿಡಿಬೇಕಾದ್ರೆ ಪ್ರೋಗ್ರಾಮ್ ಒಂದು ಹುಳ ಕಡಿದ್ರೆ ಮಾಟ ಮಾಡಿ ಸಾಕು ಇಲ್ಲೇ ಅಲ್ಲ ಇದಿಲ್ಲ ಹಾಂ ಅದೇ ಬೇಡ ಮೇಲೆ ಇಡಮ್ ಬೇಡ. ಇದು ಭಾರಿ ಆಗುತ್ತೆ ನೋಡ್ಕೊಂಬ ಯಾವ್ದು ಸಣ್ಣದಾರ ತಟ್ಟಿ. ಹ್ಮ್ ನಾವು ಆ್ಯಕ್ಚುಲಿ ಮ್ಯಾಲೆ ಕಟ್ಬೇಕು ಬಿಳೆ ಕರೆವು ಹ್ಞೂ ಅದಿಲ್ಲ ಪಾಟ್ನಾಗ ಗಂಟು ಹೊಡ್ತೀವಿ ಇರ್ಲಿಲ್ಲ ಆ ಕಡೆ ಬಾಡಿ ಸೈಡ್ ನಿಮ್ ಕಡಸ್ಲಾಪಜಿ ದೊಡ್ಡ ಜೇನ್ ನೋಡಿಲ್ಲ ಅಲ್ಲ ನೋಡಿ ಇವಾಗ 5 ತಟ್ಟೆ ಅಂದ್ರೆ 5 ತಟ್ಟೆ ಇದ್ದು ಇದರಲ್ಲಿ ಕಟ್ಕೊಂಡ್ವಿ. ಸಣ್ಣದು 2 ಇದ್ದಿದ್ದು ಅದ್ರಲ್ಲಿ ಇಟ್ಟಿದ್ವಿ. ಈಗ ಹೊರಗಡೆ ಕೈಯಿಂದ ಹುಳನ ತೆಗ್ತಾ ಇದಾರೆ ನಮ್ಮ ಹುಡುಗರು, ನೋಡ್ಬೋದು ನೀವು. ಅಲ್ಲ ರಾಣಿ ಸಿಗೋದು ಫಸ್ಟ್ ಐತೆ ಮತ್ತೆ ಕಡೆ ಹುಳನ ಬೇರೆ ಇರ್ತಾವ. ಹೆಸರು ನಡು ಮಗನೇ ಇದಕ್ಕೆ ಸರಿ. ನಡ್ರಿ ಆ ಕಡೆ ಯಾಕ ಅರೆ ಮುಚ್ಚಿದ್ರೇನ? ಎದ್ದಾಳಲ್ಲಪ್ಪ ಅಲ್ಲ ಸೊ ಅವಕ್ಕೇನೋ ಈ ಕೈಯಿಂದ ಈ ಪ್ರೆಷರ್ ಹಾಕಿದ್ನಂದ್ರೆ ಅವಕ್ಕೇನೋ ಟಾರ್ಚರ್ ಅಂತೇಳಿ ಒಂದು ಕಡಿತೈತಿ. ಒಂದು ಕಡಿದ್ರೆ ಅದು ಸ್ಮೆಲ್ ಬಿಡ್ತದೆ ಅಂದ್ರೆ ಆ ಸ್ಮೆಲ್ ಫೈಂಡ್ ಔಟ್ ಮಾಡಿ ಎಲ್ಲ ಹುಳುಗಳು ಮತ್ತೆ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಕ್ಕೇನು ಡಿಸ್ಟರ್ಬೆನ್ಸ್ ಇಲ್ಲ, ಏನು ಮಾಡಂಗಿಲ್ಲ, ಯಾರಿಗೂ ಏನು ಮಾಡಂಗಿಲ್ಲ. ಕೆಲವು ಜನ ಹೇಳ್ತಿರ್ತಾರೆ ಏನಾದರೂ ಹಚ್ಕೋಬೋದು ಆ ಥರ ಬಿಡಿಸ್ತಾರಲ್ಲ, ಈ ಥರ ಏನೋ ಹಚ್ಕೊಂಡು ಬಂದು ಬಿಡಿಸ್ತಿರ್ಬೋದು ಅಂತೇಳಿ ಅನ್ಕೊಂತಾರೆ. ಸೊ ಅದೆಲ್ಲ ಸುಳ್ಳು. ನಾರ್ಮಲ್ ಆಗಿ ಎಲ್ಲರೂ ಕೂಡ ಬಿಡಿಸ್ಬೋದು. ಹಲೋ ನೋಡಿ ಅಂತೂ ಇಂತೂ ರಾಣಿ ಸಿಕ್ಲು. ಇವಾಗ ರಾಣಿ ಸೆಲ್ಲಲ್ಲಿ ಅದನ್ನ ಹಾಕ್ತಾ ಇದ್ದೀವಿ. ಇದೆ ರಾಣಿ ಎಲ್ಲಿ ಹೋದ್ಲು ಅಂತೇಳಿ. ಸೊ ನಮ್ಮಲ್ಲಿ ಸಿಗಾಕೊಂಡಿದ್ದಾಳೆ ನೋಡಿ. ಒಳಗಡೆ ಇಟ್ಟಿದ್ದೀವಿ. ಇವಾಗ ಇದೊಂದು ಇವಾಗ ಸ್ಮೆಲ್ ಬಿಡುತ್ತೆ ನೋಡ್ಬೋದು. ಒಳಗಡೆ 1-2 ಹುಳುಗಳು ಇದ್ದಾವೆ ನೋಡ್ಬೋದು ಕ್ಲಿಯರಾಗಿ ನೋಡಿ. ಒಳಗಡೆ ಇದೆ. ಇವಾಗ ಇದೊಂದು ಸ್ಮೆಲ್ ಬಿಡುತ್ತೆ. ಇವಾಗ ಇದನ್ನ ಸ್ಮೆಲ್ ಫೈಂಡ್ ಔಟ್ ಮಾಡಿ ಎಲ್ಲ ಹುಳುಗಳು ಬಾಕ್ಸ್ಗೆ ವರ್ಗಾವಣೆ ಆಗ್ತವೆ. ಸೊ ಇಡೋಣ ನೋಡಿ ಆ ಥರ ಆಗುತ್ತಾ ಸ್ಮೆಲ್ ಇಡ್ತದೆ ಅಂತ ನೋಡೋಣ. ನೋಡ್ಬೋದು ಯಾವ ಥರ ಹುಳುಗಳು ರಿಯಾಕ್ಷನ್ ಮಾಡ್ತೀವಿ ಅಂತೇಳಿ. ಎಲ್ಲಿಕ್ಲಿ ಅದು ಕಟ್ ಮಾಡಿ ಹಾಪಸ್ ನೋಡೋದು ಸ್ನೇಹಿತರೆ. ಸೊ ಇವಾಗ ಜಸ್ಟ್ ಹಿಂಗೆ ಹಿಡ್ಕೊಂಡು ಈ ಕಡೆ ಹಿಡ್ಕೊಂಡೆ ನೋಡ್ಬೋದು ಎಷ್ಟೊಂದು ಹುಳುಗಳು. ಅವನ್ನ ನೋಡಿ ಎಷ್ಟೊಂದು ಮುಕ್ರಿವೆ ಹುಳುಗಳು ನೋಡಿ. ಇನ್ನೂ ಸಾಕಷ್ಟು ಅವಷ್ಟು ಎಲ್ಲ ಹುಳುಗಳು ಬಂದು ಇದನ್ನ ಇಲ್ಲಿ ಬಂದು ಕೂಡುತ್ತೆ ನೋಡ್ಬೋದು. ಇದೆ ಇವಾಗ ಈ ಕಡೆ ಇಟ್ಕೊಂಡ್ರೆ ಸಾಕು. ನಾವು ನಮ್ಮ ಕೆಲಸ ಆದಂಗೆ ಇವಾಗ. ಸೊ ಓಕೆ ನೋಡಿ ವೇಟ್ ಮಾಡಿ, ಒಳಗಡೆ ಹೋಗೋ ತನಕ ವೇಟ್ ಮಾಡಿ. ಸೊ ಇಷ್ಟೊತ್ತು ಕಾಯ್ದಿದ್ದೀರಂತ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಕಾಯಂ ಹೊಸ ರಾಣಿ. 嗯。
ನೋಡಿ ಸ್ನೇಹಿತರೆ, ಇವಾಗ ಇಟ್ಕೊಂಡ್ವಿ. ಸೊ ಇಲ್ಲಿ ನೋಡ್ಬೋದಾ, ಇಲ್ಲಿ ಮತ್ತೆ ತಟ್ಟೆಯಲ್ಲಿ ಒಂದು ಹುಳು ಇಲ್ಲ ನೋಡಿ. ನೋಡಿ ಇಲ್ಲೊಂದೆರಡು ಇದೆ ಅಷ್ಟೇ. ನೋಡಿ ಇಲ್ಲೆಲ್ಲ ಹುಳು, ಫುಲ್ ಎಲ್ಲ ಹುಳು ಇಲ್ಲಿದೆ. ಸೊ ಇವಾಗ ಕ್ಲೀನ್ಗೆ ಸ್ವಲ್ಪ ಗಂಟಿದೆ ಹುಳ, ಇಲ್ಲಿ ಇಟ್ಟರೆ ಇವಾಗ ಕೆಲಸ ಮುಗೀತು. ಸೊ ಇನ್ನೊಂದು 5 ನಿಮಿಷ ನೋಡಿ ವೇಟ್ ಮಾಡಿ, ಯಾವ ಥರ ಹೋಗ್ತಾ ಇದೆ ಅಂತೇಳಿ ವೇಟ್ ಮಾಡಿ ನೋಡೋಣ. ಹಂಗೆ ಹುಳುಗಳಿಲ್ಲ, ಏನಕ್ಕಂದರೆ ಫೈಂಡ್ ಔಟ್ ಮಾಡ್ತಾವೆ ಎಲ್ಲಿದೆ ರಾಣಿ ಅಂತೇಳಿ. ಎಲ್ಲ ಹುಳುಗಳು ಹೇಳ್ತಾವು ಇವಾಗ ಇದರಲ್ಲಿ ಹೋಗ್ಕೊಂತಾವು. ವೇಟ್ ಮಾಡಿ ಹಂಗೆ ನೋಡಿ. ಇವಾಗ ಸ್ವಲ್ಪ ಎತ್ತೋಣ. ಸ್ವಲ್ಪ ಸರಿ ಆಗ್ತದೆ. ಹಂಗೆ ವೇಟ್ ಮಾಡಿ, ಯಾವ ಥರ ಇಲ್ಲಿ ಬರುತ್ತೆ ಅಂತೇಳಿ ನೋಡಿ. ಹಾಗೆ ವೇಟ್ ಮಾಡಿ ಸ್ವಲ್ಪ. ಅಷ್ಟು ದೂರ ಹೋಗ್ಬಿಡಪ್ಪ, ನೀ ಯಾಕೆ ಅಷ್ಟು ದೂರ ಅಂತಿ. ಇವಾಗ ಏನು ಮಾಡುತ್ತಂದ್ರೆ ಅಲ್ಲಿಂದ ಎದ್ದು, ಅಲ್ಲಿ ಗೊತ್ತಾಯ್ತು ಅವಕ್ಕೆ ಅಲ್ಲಿ ಇಲ್ಲ ರಾಣಿ ಅಂತೇಳಿ ಗೊತ್ತಾಗಿದ್ಮೇಲೆ ಅಲ್ಲಿಂದ ಎದ್ದು ಇವಾಗ ಇಲ್ಲೆಲ್ಲ ನೋಡ್ಬೋದು. ಇನ್ನು ತೋರಿಸ್ಬೇಕು ಆ ಕಡೆ ಎಲ್ಲ ಹುಡುಕ್ತಾ ಇವೆ ಇವಾಗ ಎಲ್ಲಿದೆ ಅಂತೇಳಿ. ಸೊ ಲಾಸ್ಟಿಗೆ ಗೊತ್ತಾಗಿದೆ ಆಲ್ರೆಡಿ ಇಲ್ಲಿ ಇದೆ ಅಂತೇಳಿ ಗೊತ್ತಾಗಿದೆ ಇವಕ್ಕೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಓಡಾಡ್ತಿವೆ. ಸೊ ಅಷ್ಟು ಒಳ್ಳೆ ಇಲ್ಲಿ ಬರ್ತವೆ. ವೇಟ್ ಮಾಡಿ, ಅಲ್ಲಿಂದ ವೇಟ್ ಮಾಡಿ ಅಂತೇಳಿ ನನಗೂ ಸಾಕಾಯ್ತು, ನಿಮಗೆ ಬೋರ್ ಆಯ್ತು. ಆದರೂ ಕೂಡ ಇನ್ನೊಂದು ಸರಿ ಹೇಳ್ತೀನಿ, ವೇಟ್ ಮಾಡಿ. ಟೈಮ್ ಬೇಜಾನಾಯ್ತು, ಅದ್ರ ಪರವಾಗಿಲ್ಲ. ಆದರೂ ಇಲ್ಲಿ ಇಡೋಣ, ಕೈ ಒಜ್ಜೆ ಆಗುತ್ತೆ. ಅಲ್ಲ ಒಂದು ಮುಚ್ಚಳ ಮುಚ್ಚಿಟ್ಬಿಡ್ಲಿ, ಈ ಚಲ್ ಮುಚ್ಚಳ ಮುಚ್ಚಲಿ ಟಾಟ್ರದ್ದು. ಅಪ್ಪಾಜಿ ಮುಚ್ಚೋಗ ಅಪ್ಪಾಜಿ ಅದನ್ನ. ಹಾಂ ಮುಚ್ಚಪ್ಪಾಜಿ ಅವನ ತಕ್ಕ ಅದ್ರ ಮೇಲೆ ಇಟ್ಬಿಡು. ಬರೋಬ್ಬರಿ ಸೂಟ್ ಆತ ಅಲ್ಲಿ. ಬಾವನ ಸೇರ್ತಾ ನೋಡಿ ನೋಡಂತ ಈ ಬಾಕ್ಲೈತ ಮಾಡಿಡು ದೇವ್ರು ಆಯ್ತಲ್ಲ ಅಲ್ಲಿ. ರೆಡಿ ಹೋಗೋಲಿ ಅವು ಟಾಟಾ ಡಬ್ಬಿ ಕತ್ಲು ಮಾಡಿದ್ವಲ್ಲ, ರೆಡಿ ಹೊಂಟವು. ಮಾತಾಡೋಕೆ ಕುಂತೀವಿ, ವಿಡಿಯೋ ಮಾಡ್ಕೊತೀವಿ. ಜಾಗ ಐತೆ ಕಣ್ಣಿನ ರಪ್ಪಿ ಮೇಲೆ ಬಂದು ಕುಂತೀವಿ ನೋಡಿ. ಎಲ್ಲ ಹುಳುಗಳು ಹೋಗ್ತಾ ಇವೆ. ಸೊ ಆಲ್ಮೋಸ್ಟ್ ಅಲ್ಲ ಎಲ್ಲ ಹುಳುಗಳು ಒಳಗಡೆ ಹೋದ್ವು. ಸೊ ನಮ್ಮಲ್ಲಿ ನ್ಯಾಚುರಲ್ ಹನಿ ಅವೈಲೇಬಲ್ ಇದೆ. ಸೊ ನಮ್ಮ ರೈತರಿಗೆ ಬೀ ಕೀಪಿಂಗ್ ಮಾಡಲು ಜೇನು ಪೆಟ್ಟಿಗೆಗಳನ್ನು ಕೂಡ ನಾವು ಆಲ್ ಓವರ್ ಕರ್ನಾಟಕ ಇವತ್ತು ವರ್ಗಾವಣೆ ಮಾಡ್ತಿದ್ವಿ. ನಿಮಗೇನಾದರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ. ಸೊ ನಮ್ಮ ವಿಡಿಯೋ ಇಷ್ಟ ಅಂತ ನೋಡೋಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.